ನೋಡಿ, ಕೇಗುಡಿ ಕ್ಯಾಂಪ್ನಲ್ಲಾಗಿದ್ದು ಸಾಮಾನ್ಯ ವಿಷಯ ಅಲ್ಲ. ಒಂದು ಭಯಾನಕ ದುರಂತ. ಹಠಾತ್ತಾಗಿ ಆಕ್ರೋಶದಿಂದ ನಡೆದ ದಾಳಿ 2 ಜೀವಗಳ ಬಲಿ ತಗೊಂಡ್ಬಿಡ್ತು. ಕೇವಲ 24 ಗಂಟೆ ಅಷ್ಟೇ. ಅದರಲ್ಲಿ ಗಜೇಂದ್ರನ ಇಡೀ ಪ್ರಪಂಚವೇ ತಲೆಕೆಳಗಾಗಿ ಹೋಯಿತು. ಆದರೆ ಈ ದುರಂತದ ಬಗ್ಗೆ ಮಾತಾಡೋ ಮುನ್ನ ಆ ದಂತಕಥೆಯ ಬಗ್ಗೆ ಮಾತಾಡೋಣ. ಇದೆಲ್ಲ ಆಗೋಕ್ಕಿಂತ ಮುಂಚೆ ಗಜೇಂದ್ರ ಯಾರಾಗಿದ್ದನು, ಅವನಂದ್ರೆ ಏನಿತ್ತು, ಇದನ್ನು ತಿಳ್ಕೋಬೇಕು ಅಂದರೆ ಸ್ವಲ್ಪ ಕಾಲ ಹಿಂದೆ ಹೋಗಬೇಕು. 20ಕ್ಕಿಂತ ಹೆಚ್ಚು ಸರ್ತಿ. ಒಂದು ಯೋಚನೆ ಮಾಡಿ. ಅಂದರೆ ಗಜೇಂದ್ರ ಮೈಸೂರು ದಸರಾದ ಒಂದು ಇಂಪಾರ್ಟೆಂಟ್ ಭಾಗವಾಗಿ ಬಿಟ್ಟಿದ್ದನು. ಇಷ್ಟು ವರ್ಷಗಳ ಸೇವೆ ಅವನಿಗೊಂದು ಲೆಜೆಂಡ್ ಸ್ಟೇಟಸ್ ಕೊಟ್ಟಿತ್ತು. ಅದುವೇ ಮುಂದೆ ನಡೆದ ದುರಂತವನ್ನ ಇನ್ನೂ ಹೆಚ್ಚು ನೋವಿನದಾಗಿ ಮಾಡುತ್ತೆ. ಹಾಗೆ ನೋಡಿದ್ರೆ ಗಜೇಂದ್ರ ಕೇವಲ ದಸರಾ ಆನೆ ಆಗಿರಲಿಲ್ಲ. ಅವನು ಪಟ್ಟದ ಆನೆ, ಅಂದರೆ ರಾಜಮನೆತನದ ಆನೆ. ರಾಯಲ್ ಫ್ಯಾಮಿಲಿಯ ಖಾಸಗಿ ಪೂಜೆ ರಿಚುವಲ್ಸ್ಗಳಲ್ಲಿ ಅವನಿಗೆ ಫಸ್ಟ್ ಪ್ಲೇಸ್. ಅದು ಪ್ರೆಸ್ಟೀಜ್ನ ಪೀಕ್ ಅನ್ಬೋದು.